ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ಮನುಷ್ಯರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಮನುಷ್ಯರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಮನುಷ್ಯರಿಗೆ ಹೋರಾಟ ಸರ್ ಇವತ್ತಿನ ದಿವಸ ನೀವು ಇಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡ್ ಒಂದು ಏನು ಸ್ಟ್ರೈಕ್ ಮಾಡ್ಬೇಕಂತ ಬಂದಿರಿ ಜಿಲ್ಲಾಧಿಕಾರಿ ಕಚೇರಿ. ಯಾಕೆ ಸರ್, ಏನ್ ಸಮಸ್ಯೆ ಆಗೈತಿ? ನಮಸ್ಕಾರ ಸರ್. ನಾವು ನಿಡಗುಂದಿ ಗ್ರಾಮದಿಂದ ಬಹುತೇಕವಾಗಿ ಹೆಣ್ಮಕ್ಳು ನಾವೆಲ್ಲರೂ ಇಲ್ಲಿ ಬಂದಿರುವಂತ ಉದ್ದೇಶ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಬೇಕಂತ ಸರ್. ಕಾರಣ ಏನಂದ್ರೆ ದಿನಾಂಕ 30/9/2014 ನಾವ್ ಏನು ಅಂತ ಅನ್ಕೊಂಡ್ರೆ 50 ಜನ ನಿರ್ಗತಿಕ ಕುಟುಂಬದವರಿಗೆ ಆಶ್ರಯ ಯೋಜನೆಗೆ ಮೀಸಲಿರ್ತಾರಂತ ಸರ್ವೆ ನಂಬರ್ 532ರ ಜಾಗೆ ಒಳಗೆ 1-2 ಎಕರೆ ಜಾಗೆ ನಮಗ್ ಕೊಡ್ರಿ, ನಾವು ನಿರ್ಗತಿಕರದೀವಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದೀವಿ ಸರ್. ಆ ಅರ್ಜಿಗೋಸ್ಕರವಾಗಿ ಅಲ್ಲಿಂದ ಹಿಡ್ಕೊಂಡು ಸುಮಾರು ಇವತ್ತಿಗೆ 11 ವರ್ಷ ಆಯ್ತು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ಬಟ್ ಯಾವುದೇ ಜಾಗವನ್ನ ಸಿಗದೆ ನಮ್ಮನ್ನ ಅಲ್ದಾಡಿಸ್ತಾ ಇರುವಂತ ಒಂದು ಕಾರಣಗಳಿಂದಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವರಿಂದ ನಾವು ಏನಾದ್ರು ಈ ಜಾಗವನ್ನ ಪಡಿಬಹುದು ಅನ್ನುವಂತ ಉದ್ದೇಶಕ್ಕ ಇಲ್ಲಿ ಬಂದಿದೀವಿ ಸರ್. ನಾವು ಇಲ್ಲಿ ಕಾರಣ ಐತಿ, ಜಾಗ ನಾವು ಅರ್ಜಿ ಕೊಟ್ಟ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಇಲ್ಲಿ ಮಾಡ್ಲಾಗಿದೆ. ನಾ ಈಗ ಏನ್ ಮಾತಾಡ್ತಾ ಇದ್ದೀನಿ ಯಾವ್ದು ಕೂಡ ಊಹೆನೂ ಅಲ್ಲ, ಆಮೇಲೆ ಕಾಲ್ಪನಿಕತೆನೂ ಅಲ್ಲ. ಇವು ಕೊಟ್ಟಂತ ಸರ್ಕಾರಿ ಇಲಾಖೆಯವರು ಕೊಟ್ಟಂತ ದಾಖಲೆಗಳ ಪ್ರಕಾರನೇ ಮಾತಾಡ್ತಾ ಇದ್ದೀನಿ ನಾನು. ಇದಕ್ಕೆ ಸಂಬಂಧಪಟ್ಟಂತೆ ಠರಾವನು ಕೂಡ ಪಟ್ಟಣ ಪಂಚಾಯತಿಯವರು ಆಗ ಗಡದಾರಿ ಅಂತ ಹೇಳಿ ಚೀಫ್ ಆಫೀಸರ್ ಇದ್ರು, ಅವ್ರು ಏನ್ ಮಾಡಿದ್ರು ಠರಾವನ್ನ ಬರೋರು. ನಾವು ಠರಾವ್ ಬರೆಯುವಾಗಾದ್ರು ಅವ್ರ ಗಡದಾರಿ ಅವ್ರಿಗೆ ಹೇಳ್ದಿವಿ ನಾವು, ಸರ ಮತ್ತೆ ನಮ್ ದಾಖಲೆಗಳನ್ನ ತಗೊಳ್ರಿ, ತಗೊಳ್ಳಾರ್ದ ಹೆಂಗ್ ಬರೀತೀರಿ ಅಂದ್ರೆ ಇಲ್ಲ ತೋಡ್ರಿ ಮುಂದ್ ಕೊಡಕತ್ರಿ ಅಂತ ಹೇಳಿ ಯಾವ್ದೋ ಒಂದು ಆತುರಕ್ಕನೋ ಅಥವಾ ಯಾವ್ದೋ ಒಂದು ಒತ್ತಡಕ್ಕೋ ಠರಾವನ್ನ ಬರೆದ್ರು. ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೆಯವ್ರು ಬಂದು ಜಾಗನು ಕೂಡ ಸರ್ವೆ ಮಾಡಿ PT ಶೀಟ್ ಕೂಡ ತಯಾರು ಮಾಡಿದ್ರು. ಆಮೇಲೆ ಆರೋಗ್ಯಕ್ಕೆ ಅದು ಯೋಗ್ಯ ಆಯ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಆಸ್ಪತ್ರೆ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇದು ಮಾಡಿದ್ರು. ಹಾಗಾಗಿ ಜಾಗದ ವ್ಯಾಲ್ಯೂಯೇಷನ್ ಏನಾಗ್ತದೆ 1 ಎಕರೆಗೆ ಅನ್ನುವಂಥದ್ದನ್ನು ಕೂಡ ಎಲ್ಲ ಇದು ಮಾಡಿದ್ರು. ಮಾಡಿದ ತಕ್ಷಣ ಮುಂದೆ ಅವ್ರು ಏನು ಅಂತ ಅನ್ಕೊಂಡ್ರೆ ಇದ್ಕಿದ್ದಾಗೆ ಆ ಠರಾವನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಸ್ಥಳೀಯರು ಅಲ್ಲ ಅಂತೇಳಿ. ಕ್ಯಾನ್ಸಲ್ ಮಾಡಿದಂತವ್ರು ಯಾರ್ರಿ? ಕ್ಯಾನ್ಸಲ್ ಮಾಡ್ತಾ ಇರುವಂತವ್ರು ಅದೇ ಪಂಚಾಯತಿಯವರೇ ಸರ್. ಗಡದಾರಿ ಅವರೇ ಮಾಡ್ಯಾರ? ಇಲ್ಲ ಈಗ ಅವ್ರ ನಂತರ ಬಂದಂತ ಆಡಳಿತಾಧಿಕಾರಿಗಳು ಅದನ್ನ ಮಾಡ್ಯಾರ ಸರ್. ಸರ್ ಇದು ಗಡದಾರಿ ಅವರು ಎಷ್ಟನೇ ಇಶ್ವಾಗ ಠರಾವ್ ಬರೀತಾರ ಸರ್? ಅಂದ್ರ ಅದು 30/9/2014 ಸರ್. 2014 14ಕ್ಕೆ ನಾವು ಅರ್ಜಿ ಕೊಟ್ಟಿವಿ ಸರ್. ಅವ್ರು ಠರಾವ್ ಬರ್ದಿರೋದು 18/5/2018 17ಕ್ಕೆ ಬರೀತಾರ ಸರ್ ಅವ್ರು. ಇಲ್ಲಿ ಸರಿ ಸುಮಾರು 9 ವರ್ಷ ಆಯ್ತು ಸರ್. 9 ವರ್ಷದಿಂದ ಏನ್ ಸರ್ಕಾರ ಏನ್ ಕಣ್ಣು ಮುಚ್ಕೊತಿತ್ತ ಸರ್? ನಾವು ನಿರಂತರ ಇದು ಮಾಡ್ತಾ ಇದ್ವಿ, ಅಲ್ದಾಡಕ್ಕೂ ಹಚ್ಚಿದಾರ ಸರ್ ಅಧಿಕಾರಿಗಳು. ಅಂದ್ರೆ ನಿಮ್ ಮಾಧ್ಯಮ ಪ್ರಕಾರ ಒಂದು ಸರ್ಕಾರದಿಂದ ಒಂದು ತುಂಡ ಒಂದ್ ಜಮೀನು ಪಡಿಬೇಕಾದ ಕಾಲನ್ ಚಪ್ಪಲ್ ಹರ್ಕೋಬೇಕಂತ ಆಯ್ತದ. ಆಯ್ತು ಸರ್. ಶ್ರೀಮಂತರಿಗೆ ಮತ್ತು ಅಧಿಕಾರಿ ಇರುವಂತವ್ರಿಗೆ ಕ್ಷಣ ಮಾತ್ರದಲ್ಲಿ ಈಗ ನಮಗೇನ್ ಕೊಟ್ಟಂತ ಜಾಗೆಯಲ್ಲಿ ಸರ್ ಬೇರೆಯವ್ರು ಕೂಡ ಈ ಸದ ಅಲ್ಲಿ ಆಲ್ರೆಡಿ ಅವ್ರು ಯಾವ್ದೇ ದಾಖಲೆ ಸೆಟ್ ಹಾಕೊಂಡಿದ್ದಾರೆ ಸರ್. ಈಗ ಅವರು ಸರ್ ಸಂಬಂಧಪಟ್ಟಂತೆ MLA ಯಾರು ಬರ್ತಾರೆ ಸರ್ ನಿಮ್ಮಲ್ಲಿ? ಸರ್ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಈ ಸಮಯದಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ನಾವು ಒಂದು ಧನ್ಯವಾದ ಹೇಳ್ಬೇಕು ಸರ್. ಯಾಕಂದ್ರ ಬಿಜೆಪಿ ಸರ್ಕಾರ ಇದ್ದಾಗ ಅಧಿವೇಶನದಲ್ಲಿ ಅವ್ರು ಪ್ರಶ್ನೆ ಕೇಳಿದಾರೆ ಸರ್. ಇದಕ್ಕ 50 ಜನ ಕುಟುಂಬದವ್ರಿಗೆ ನೀವು ಯಾವಾಗ ಜಾಗ ಕೊಡ್ತೀರಿ ಅಂತ ಹೇಳಿ ಅವ್ರು ಕೇಳಿದಾರೆ ಸರ್. ಅದಕ್ಕ ಅವರ ಬಡವರ ಬಗ್ಗೆ ಅವ್ರಿಗೆ ಇರುವಂತ ಕಾಳಜಿ ಬಗ್ಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀವಿ. ಆದ್ರೆ ಈಗ ಅವ್ರದೇ ಸರ್ಕಾರ ಇದೆ, ಅವರೇ ಕೂಡ ಈ ಆಶ್ರಯ ಯೋಜನೆಗೆ ಸಂಬಂಧಪಟ್ಟಂತ ಅಧ್ಯಕ್ಷರು ಆಗಿದ್ದಾರೆ ಸರ್. ಅದಕ್ಕೆ ದಯವಿಟ್ಟು ಅವರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀವಿ ಸರ್. ನಿರಂತರವಾಗಿ 11 ವರ್ಷದಿಂದ ನಾವು ಏನ್ ನಿರ್ಗತಿಕರು ಹೋರಾಟ ಮಾಡ್ತಾ ಇದೀವಿ, ದಯವಿಟ್ಟು ನಮಗ ಒಂದು ಸೂರು ಕೊಡಿ ಸರ್. ನಮ್ಮ ಮಕ್ಕಳ ಶಿಕ್ಷಣಕ್ಕೂ ಕೂಡ ಕೊಡ್ಸೋಕ್ ಆಗ್ತಿಲ್ಲ ಸರ್. ನಿಜವಾದಂತ ಮನೆ ನಮಗೆ ಜಾಗ ಇಲ್ಲದೆ ಇರೋದ್ರಿಂದ ಮಕ್ಕಳ ಶಿಕ್ಷಣಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಸರ್. ಮತ್ ಹಾಗಾದ್ರೆ ಶಿವಾನಂದ ಪಾಟೀಲ್ ಪ್ರೆಸೆಂಟ್ ಸಚಿವರದಾರ ಒಂದು ಉನ್ನತ ಸ್ಥಾನದಲ್ಲಿ ಕೊಡಿಸ್ಬೋದಾಗಿತ್ತಲ್ಲ 50 ಕುಟುಂಬಗಳಿಗೆ. ಯಾಕ ಅವರು ನಿರ್ಲಕ್ಷ್ಯ ಮಾಡ್ತಾ ಇದಾರೋ ಗೊತ್ತಾಗ್ತಿಲ್ಲ ಸರ್. ಆದ್ರೆ ಒಂದೇನು ಅಂತ ಅನ್ಕೊಂಡ್ರೆ ಅವರು ಅವಾಗ ಬಿಜೆಪಿ ಸರ್ಕಾರ ಇದ್ದಾಗ ತಾವೇ 96ನೇ ಪ್ರಶ್ನೆ ಅದು ಕೂಡ ಇದೆ ಸರ್ ನಮ್ಮ ಇದ್ರಲ್ಲಿ ದಾಖಲೆಗಳಲ್ಲಿ ಕೇಳಿದಾರ ಅವರು. ಬಟ್ ಈಗ ಅವ್ರದ್ದೇ ಸರ್ಕಾರ ಇದೆ. ಅದಕ್ಕೆ ನಾವು ಈ ತಮ್ಮಲ್ಲಿ ಅವರಲ್ಲಿ ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ ಸರ್. ಈ ಬಡವರನ್ನ ಬಹಳಷ್ಟು ಸಮಸ್ಯೆಗೆ ಏನ್ ನಾವು ಬಳಲ್ತಾ ಇದೀವಿ, ಆದಷ್ಟು ತಮ್ಮ ಒಂದು ಕೃಪೆಯಿಂದ ಬಡವರಿಗೆ ಜಾಗ ಸಿಗುವಂತ ಒಂದು ವ್ಯವಸ್ಥೆ ತಾವು ಮಾಡ್ತೀರಿ ಅನ್ನುವಂತ ನಂಬಿಕೆಯನ್ನು ವ್ಯಕ್ತಪಡಿಸ್ತೀವಿ ಸರ್. ಸರ್ ಈ ವಿಷಯಕ್ಕೋಸ್ಕರ ಯಾವಾಗಾದ್ರೂ ಶಿವಾನಂದ ಪಾಟೀಲ್ ಅವ್ರಿಗೆ ಭೇಟಿ ಆಗಿದ್ದೀರಾ ಸರ್? ಹಿಂದೆ 2015-16ರಲ್ಲಿ ಭೇಟಿ ಆಗಿದೀವಿ ಸರ್. ಅದ್ರ ನಂತರ ಭೇಟಿ ಆಗಿಲ್ಲ? ಆ ನಂತರ ಭೇಟಿ ಆಗಿಲ್ಲ ಸರ್. ನೀವು ಭೇಟಿ ಆಗ್ಬೋದಾಗಿತ್ತಲ್ಲ, ಸರಿ ಸುಮಾರು ಒಂದು 10-11 ವರ್ಷ ಆಯ್ತು. ಅಂದ್ರ ಈಗ ಅಧಿಕಾರಿ ಈಗ ನಮ್ಮ ಮಂದಿ ಏನಾಗ್ತದೆ ಸರ್, ಈ ವಿಶೇಷವಾಗಿ ಇದ್ರಲ್ಲಿ ಇರ್ತಾ ಇರುವಂತವ್ರು ಜೂನ್ ತಿಂಗಳು ಬಂದ್ರೆ ಬಂದಿರ್ತಾರ ಸರ್. ಉಳಿದಂತ ಸಮಯ ಎಲ್ಲ ಮಹಾರಾಷ್ಟ್ರ ದುಡಿಯೋಕ್ ಹೋಗ್ಬಿಡ್ತಾರ್ರಿ. ಈಗ ನಾವು ಒಬ್ರೇ ಬರೋದ್ರಿಂದ ಏನಾಗ್ತದೆ, ಇಲ್ಲ 50 ಮಂದಿ ತಗೊಂಡಿ ನೀವು ಒಬ್ನೇ ಯಾಕೆ ಬರ್ತೀವಿ ಉಳ್ದವ್ರು ಎಲ್ಲಿ ಅಂತ ಕೇಳುವಂತ ಪ್ರಶ್ನೆಗಳು ಕೂಡ ಇದು ಆಗ್ತಾವ ಅನ್ನುವಂತ ಕಾರಣಕ್ಕೆ ಇದು ನಾವು ಅವ್ರಿಗೆ ಭೇಟಿ ಆಗೋಕ್ ಆಗಿಲ್ಲ ಸರ್. ಬಟ್ ಆಫೀಸಿಯಲ್ಲಿ ಮಾತ್ರ ಓಡಾಡಿದ್ವಿ ಸರ್ ನಾವು. ಸರ್ ಮುಂಬರುವ ದಿನಮಾನಗಳಲ್ಲಿ ಒಂದ್ ವೇಳೆ ನಿಮ್ಗೆ 50 ಜನರು
ನೀವು ಆ ಊರ್ದವ್ರಲ್ಲ ಅಂತೇಳಿ ಕಡೆಗಣಿಸಿ ರಿಜೆಕ್ಟ್ ಮಾಡದ ನಂತರ ಹ್ಮ್. ಈಗಾಗಲೇ ರಿಜೆಕ್ಟ್ ಮಾಡಿದಾರ. ಹಾಂ ಸರ್. ಮುಂಬರುವ ದಿನಮಾನಗಳಲ್ಲಿ ಹೋರಾಟ ಯಾವ ರೀತಿ ಇರ್ತದೆ ಇಂದು? ಹೋರಾಟ ಸರ್ ಸಿಗುವವರೆಗೇನು ಕೂಡ ನಾವು ಹೋರಾಟ ಮಾಡ್ತೀವಿ. ಇಲ್ಲ ಅಂತ ಅನ್ಕೊಂಡ್ರೆ ನಾವು ಸಾಮೂಹಿಕವಾಗಿ ಏನು ಅಂತ ಅನ್ಕೊಂಡ್ರೆ ಆತ್ಮಹತ್ಯಕ್ಕೂ ಕೂಡ ಸಿದ್ಧದೀವಿ ಸರ್. ನಾವು ಸರ್ ತಮ್ಮ ಹೆಸರು? RP ಲಮಾಣಿ ಅಂತ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇವತ್ತಿನ ದಿನ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಹೋರಾಟ ಬಂದಿರಿ. ಯಾಕೆ ಏನ್ ಸಮಸ್ಯೆ ಆಗಿತ್ತು? ನಮಗ್ ಜಾಗ ಬೇಕಾಗ್ಯದ್ರಿ ಸರ. ಜಾಗ ಎಲ್ಲಿ, ಯಾವ ಊರ್ದವ್ರು ನೀವು? ನಾವ್ ಇಲ್ಲೇ ಕರ್ನಾಟಕದವ್ರಿ ಸರ. ಕರ್ನಾಟಕದ ಊರ್ ಯಾವ್ದು ಮನೆಯಿಂದ? ನಮ್ದು ಇಲ್ಲಿ ಆಲಿಮಟ್ಟಿ ನಡಗುಂದಿ ಅಂತ ಹೇಳಿ ಬರ್ತದ್ರಿ ಸರ. ಹಾ. ಅಲ್ಲಿ ಅದೀವ್ರಿ ಸರ. ನಾವು ಬಡವ್ರು ಒಬ್ಬೊಬ್ರು ನಾವ್ ದಿಕ್ಕಿಲ್ಲದವ್ರಾಗಿ ನಾವ್ ಮಹಾರಾಷ್ಟ್ರಕ್ ದುಡ್ಯಾಕ್ ಹೋಗ್ತೀವ್ರಿ ಸರ. ಜೂನ್ ತಿಂಗಳದಾಗ ಅಷ್ಟ ಬರ್ತೀವ್ರಿ ಸರ. ಈಗ 12 ವರ್ಷ ಆಗಾಕ್ ಬಂತ್ರಿ. ನಮಗ್ ನ್ಯಾಯಾನು ಸಿಗಾಕತ್ತಿಲ್ಲ, ನಮಗ್ ಜಾಗಾನು ಸಿಗಾಕತ್ತಿಲ್ರಿ ಸರ. ಜಾಗಕ್ಕೆ ಅರ್ಜಿ ಕೊಟ್ರಿ ನಮ್ಮ ಕೊಟ್ಟಿವ್ರಿ ಸರ. ಇವತ್ತ ನಾಳೆ ಈಗ 12 ವರ್ಷ ಆಗಾಕ್ ಬಂತ್ರಿ ಸರ. 12 ವರ್ಷ. ಹ್ಞೂನ್ರಿ ಸರ. ಬರುದು ಹೋಗುದ್ರಿ ಸರ. ನಾವ್ ಹೊಟ್ಟಿ ಕಿಚ್ಚಿಗಾಗಿ ನಾವ್ ಮಹಾರಾಷ್ಟ್ರ ಹೋಗಿ ದುಡ್ಯಾಕತ್ತೀವ್ರಿ ಸರ. ಅಲ್ಲಿದ್ ನಾವ್ ಬರ್ಬೇಕಂದ್ರ ನಿನ್ನೆ 11 ಗಂಟೆ ಕೂತಾವ್ರಿ. 11 ಗಂಟೆಗ್ ಬಂದ್ ಮುಟ್ಟಿವ್ರಿ ಸರ ನಾವ್ ಇಲ್ಲಿ. ಈಗ ಏನಪ್ಪ ಅಂತ ನಿಮ್ ಮ್ಯಾಗ ಒಂದು ಆಪಾದನೆ ಬಂದದ, ನೀವು ಈ ಜಿಲ್ಲೆಯವರೇ ಅಲ್ಲ, ಬಿಜಾಪುರ ಜಿಲ್ಲೆದವರೇ ಅಲ್ಲ, ಮತ್ತೆ ಕರ್ನಾಟಕ ರಾಜ್ಯದವರೇ ಅಲ್ಲ ಅಂತ. ನಮ್ ಡಾಕ್ಯುಮೆಂಟ್ಸ್ ಎಲ್ಲಾ ತೋರಿಸ್ತೇವ್ರಿ ಸರ. ನಮ್ ಡಾಕ್ಯುಮೆಂಟ್ಸ್ ನೋಡ್ಲಿಲ್ರಿ ಸರ. ಅವ್ರ ಹಣ ಕೊಟ್ಟು ಹಾಕೊಂಡು ಏನ್ ಹಣ ಕೊಟ್ಟು ಮಾಡ್ಕೊಂಡಿಲ್ರಿ ಸರ. ನಾವ್ ಎಲ್ಲೇದಿ, ನಾವ್ ಇಲ್ಲೇ ಕರ್ನಾಟಕದಾಗ ಅನ್ನೋದು ತೋರಿಸ್ತೀವ್ರಿ ಸರ. ಏನ್ ಮಾಡೋಣ್ರಿ ಸರ. ನಮಗಂಕರ್ ಮಿಕ್ಕ ಐತ್ರಿ. ನಮಗಂಕರ್ ಯಾ ಗತಿ ಇಲ್ಲ. ಎಲ್ಲಾ ರೇಟ್ ಜಂಪ್ ಆಗಾಕತೈತ್ರಿ ಸರ. ದುಡ್ಯಾಕ್ ಹೋದ್ರ ನಮಗ್ ಪೇಮೆಂಟ್ ಹೆಚ್ಚಿಲ್ರಿ ಸರ. ಎಷ್ಟಂತ ಬಾಡಿಗೆ ಮನ್ಯಾಗ ಇರುದ್ರಿ ನಾವ್, ಎಷ್ಟಂತ ಕಾಲ ಕಳಿಬೇಕ್ರಿ ಸರ. ನಮಗಂಕರ್ ಸಾಕಾಗೈತ್ರಿ. ಇದು ನ್ಯಾಯ ಸಿಗುವವರೆಗೆ ನಾವ್ ಬಿಟ್ಟನು ಹೋಗಂಗಿಲ್ರಿ ಸರ. ಇಲ್ಲೇ ಇರ್ತೀವ್ರಿ ಈಗ ನಾವು. ಸರ್ ಹಣಗಿನ ಏನ್ ಬೇಡಿಕೆ ಇಟ್ಟಾರ? ಏನ್ ಮಾಡ್ತಾರನ್ರಿ ಸರ. ಈಗ ನಮ್ಮ ಮಧ್ಯದಲ್ಲಿ ಒಬ್ರು ಅದಾರಿ ಸರ, ನಮ್ ಸರ್ ಅಂತ ಹೇಳಿ. ಅವ್ರ ಹೊಟ್ಟಿ ಕಿಚ್ಚಿಗೆ ಅವ್ರ ದುಡ್ಯಾಕ್ ಹೋಗ್ಯಾರ. ಅವ್ರಿಗೆ ಏನ್ ಕರೀದ್ ಅಂತ ಹೇಳಿ ಅವ್ರೇ ಹೋಗುದು ಅವ್ರೇ ಬರುದ್ರಿ ಸರ. ಏನ್ ಮಾಡುದು ಹೇಳ್ರಿ ಸರ್? ಈಗ ಎದೇನ್ ಅಧಿಕಾರಿಗಳು ಈ ತರ ತಿಳ್ಕೊಂಡಿರ್ಬೋದಲ್ಲ, ನೀವು ಸರ್ ಅಂತ ನೇಮಕ ಮಾಡಿಲ್ಲ. ಹ್ಞೂನ್ರಿ ಸರ. ಏನ್ ರೊಕ್ಕ ಕೊಟ್ರಿ ನೀವು? ಏನ್ ರೊಕ್ಕ ಗಿಕ್ಕ ಏನು ಕೊಟ್ಟಿಲ್ರಿ ಸರ. ನಾವ್ ಇಲ್ರಿ ಸರ. ಅವ್ರಿಗೆ ಏನು ಹಣಾನು ಕೊಟ್ಟಿಲ್ರಿ ಸರ. ನಮ್ ಡಾಕ್ಯುಮೆಂಟ್ಸ್ ಆತು, ನಮ್ ಅರ್ಜಿ ಆತ್ ಅಂತ ಹೇಳಿ ಅಷ್ಟಕ್ಕ ನಾವ್ ಇದು ಮಾಡಿವ್ ನೋಡ್ರಿ ಸರ. ನಿಮ್ಮ ಹೆಸರು? ನಮ್ ಹೆಸರು ಸವಿತಾ ರೀ ಸರ. ಊರ್ ನಿಮ್ದು? ನಮ್ಮ ನಡಗುಂದಿರಿ ಸರ.